ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಅಂತ ಕಾಯ್ತಾ ಇರ್ತಕ್ಕಂಥವ್ರಿಗೆ ಗುಡ್ ನ್ಯೂಸ್ ಇದೆ. ಸೊ ಇವತ್ತು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಬಿಡ್ತಾ ಇದ್ದಾರೆ. ಯಾವ ಸಮಯಕ್ಕೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು, ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು, ನಂತರ ಅರ್ಜಿ ಸಲ್ಲಿಸಿದ ನಂತರ ಯಾವ ರೀತಿ ನಾವು ರೇಷನ್ ಕಾರ್ಡನ್ನು ಪಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಬೇಡಿ. ಅದೇ ರೀತಿಯಾಗಿ ಸರ್ಕಾರದಿಂದ ಬರುವಂತಹ ಹಲವಾರು ಯೋಜನೆಗಳ ಬಗ್ಗೆ ನಿಮಗೆ ಮುಂಚಿತವಾಗಿ ಗೊತ್ತಾಗಬೇಕಾದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ಮಾತ್ರ ಗೊತ್ತಾಗುತ್ತೆ ಸ್ನೇಹಿತರೆ. ಇನ್ನು ಹೊಸ ರೇಷನ್ ಕಾರ್ಡ್ಗೆ ಯಾವ ಸಮಯಕ್ಕೆ ಬಿಡ್ತಾರೆ, ಏನೆಲ್ಲ ದಾಖಲಾತಿಗಳನ್ನು ಎತ್ಕೊಂಡೋಗಿ ಅರ್ಜಿಯನ್ನು ಸಲ್ಲಿಸಬೇಕಪ್ಪ ಅಂತ ಅಂದರೆ 6 ವರ್ಷದ ಮೇಲೆ ಇರ್ತಕ್ಕಂಥವ್ರ ಆಧಾರ್ ಕಾರ್ಡು, ನಂತರ ಕ್ಯಾಸ್ಟ್ ಇನ್ಕಮು, 6 ವರ್ಷ ಒಳಗಡೆ ಇರ್ತಕ್ಕಂಥವ್ರ ಆಧಾರ್ ಕಾರ್ಡು, ಬರ್ತ್ ಸರ್ಟಿಫಿಕೇಟ್ ಇದ್ದರೆ ಸಾಕು. ಇನ್ನು ಎಲ್ಲಿ ಯಾವ ಸಮಯದಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಪ್ಪ ಅಂತ ಅಂದರೆ ನಿಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥ ಗ್ರಾಮ 1 ಬೆಂಗಳೂರು 1 ಕರ್ನಾಟಕ 1 ಕೇಂದ್ರದಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಯಾವತ್ತು ಬಿಡ್ತಾರೆ, ಯಾವ ಸಮಯಕ್ಕೆ ಬಿಡ್ತಾರಪ್ಪ ಅಂತ ಅಂದರೆ ಇವತ್ತು ಅಂದರೆ 12/2/2025 ಸಂಜೆ 4 ಗಂಟೆಯಿಂದ ಹಿಡಿದು 6 ಗಂಟೆ ಒಳಗಡೆ BPL ಕಾರ್ಡ್ ನಂತರ APL ಕಾರ್ಡ್ಗೆ ಅರ್ಜಿಯನ್ನು ಬಿಡ್ತಾರೆ. BPL ಕಾರ್ಡ್ಗಾದರೆ ಆಲ್ರೆಡಿ ನಾನು ಹೇಳಿದ್ನಲ್ವ, ಆ ದಾಖಲಾತಿಗಳನ್ನು ತಗೊಂಡೋಗ್ಬೇಕು. APL ಕಾರ್ಡ್ಗಾದರೆ ಬರೀ ನೀವು ಆಧಾರ್ ಕಾರ್ಡನ್ನು ಎತ್ಕೊಂಡೋದ್ರೆ APL ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಿ ತಕ್ಷಣ ನೀವು APL ಕಾರ್ಡ್ ಆದರೆ ಪಡ್ಕೋಬಹುದು. BPL ಕಾರ್ಡ್ಗಾದರೆ ನೀವು ಅರ್ಜಿ ಸಲ್ಲಿಸಿದಾಗ ನಿಮ್ಗೊಂದು ಅಕ್ಲಾರ್ಜ್ಮೆಂಟನ್ನು ಕೊಡ್ತಾರೆ. ಆ ಅಕ್ಲಾರ್ಜ್ಮೆಂಟನ್ನು ನೀವು ಇಟ್ಕೊಂಡಿರ್ರಿ. ಯಾವಾಗ ಫುಡ್ ಆಫೀಸಿಂದ ರೇಷನ್ ಕಾರ್ಡ್ ಅಪ್ರೂವಲ್ ಆಪ್ಷನನ್ನು ಬಿಡ್ತಾರೋ ಆಗ ಆ ಅಕ್ಲಾರ್ಜ್ಮೆಂಟು ಅರ್ಜಿ ಸಲ್ಲಿಸುವಾಗ ನೀವು ಏನು ದಾಖಲಾತಿಗಳನ್ನು ಕೊಟ್ಟಿರ್ತೀರ, ಆಧಾರ್ ಕಾರ್ಡು, ಕ್ಯಾಸ್ಟ್ ಇನ್ಕಮ್ಮು, ನಂತರ 6 ವರ್ಷ ಒಳಗಡೆ ಇರ್ತಕ್ಕಂಥವ್ರ ಆಧಾರ್ ಕಾರ್ಡು, ಬರ್ತ್ ಸರ್ಟಿಫಿಕೇಟು, ಇಷ್ಟು ದಾಖಲಾತಿಗಳನ್ನು ಜೆರಾಕ್ಸ್ ಮಾಡಿಬಿಟ್ಟು ಫುಡ್ ಆಫೀಸಲ್ಲಿ ಕೊಟ್ಟಾಗ ಅವರು ನಿಮಗೆ ತಕ್ಷಣ BPL ಕಾರ್ಡನ್ನು ಕೊಡ್ತಾರೆ ವೆರಿಫೈ ಮಾಡಿಬಿಟ್ಟು. ಸೊ ಅಪ್ರೂವಲ್ ಮಾಡೋ ಆಪ್ಷನನ್ನು ಬಿಟ್ಟಾಗ ನಾನು ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಸೊ ಆ ಮಾಹಿತಿ ನಿಮಗೆ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ. ಇವತ್ತು 12/2/2025 4ರಿಂದ 6 ಗಂಟೆ ಒಳಗಡೆ ಹೊಸ BPL ಕಾರ್ಡ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಅರ್ಜಿ ಪ್ರಾರಂಭ ಆಗುತ್ತೆ. ಸೊ ಆ ಸಮಯದಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ಸೊ ಈ ಮಾಹಿತಿಯನ್ನು ತಪ್ಪದೆ ಲೈಕ್ ಮಾಡಿ, ಬೇರೆಯವ್ರಿಗೂ ಸಹ ಶೇರ್ ಮಾಡಿ, ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.